ಸ್ನೇಹಿತರೆ, ನಟ ದರ್ಶನ್ ಅವರ ಕೇಸ್ ಆದ್ಮೇಲೆ ಎಲ್ರಿಗೂ ಒಂದಷ್ಟು ವಿಚಾರಗಳ ಬಗ್ಗೆ ಆಸಕ್ತಿ ಬಂದಿದೆ. ಏನಂದ್ರೆ FIR ಅಂದ್ರೆ ಏನು, ಬೇಲ್ ಅಂದ್ರೆ ಏನು, ಚಾರ್ಜಸ್ ಅಂದ್ರೆ ಏನು, ಪ್ಲೀ ಅಂದ್ರೆ ಏನು, ಈ ರೀತಿಯಾಗಿ ಒಂದಷ್ಟು ಯಾಕೆ ಬೇಲ್ ಕ್ಯಾನ್ಸಲ್ ಆಯ್ತು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಅನುಮಾನಗಳಿದೆ. ಮೊದಲಿಗೆ FIR ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. FIR ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಅದೇನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಒಂದು ಇನ್ಫಾರ್ಮೇಶನ್ ಅನ್ನ ಪೊಲೀಸ್ ಸ್ಟೇಷನ್ ನ ಅಧಿಕಾರಿಗಳಿಗೆ ಕೊಡುವಂಥದ್ದು. ಅದು ಸುಮೋಟೋ ಕೂಡ ಆಗಿರ್ಬೋದು, ಅಥವಾ ಬೇರೆ ಒಬ್ಬ ವ್ಯಕ್ತಿ ಹೋಗಿ ಕಂಪ್ಲೇಂಟ್ ಕೊಡೋದು ಕೂಡ ಆಗಿರ್ಬೋದು. ಅಲ್ಲಿ ನಂಬಲರ್ಹವಾದಂತಹ, ಅಂದ್ರೆ ಅವರು ಹೇಳಿದ ವಿಚಾರಗಳನ್ನಿಟ್ಕೊಂಡು ಈ ಸಮಾಜದಲ್ಲಿ ಏನೋ ಒಂದು ಅಹಿತಕರ ಘಟನೆ ನಡೆದಿದೆ ಅನ್ನುವಂತಹ ವಿಚಾರಗಳು ಕಂಡು ಬಂದಲ್ಲಿ FIR ಆಗತ್ತೆ. ಯಾರ ವಿರುದ್ಧ ಆಗತ್ತೆ, ಯಾರ ಮೇಲೆ ಅನುಮಾನ ಇದೆ ಅವರ ಮೇಲೆ FIR ಆಗತ್ತೆ. ಈಗ ರೇಣುಕಾ ಸ್ವಾಮಿ ಅವರ ಹತ್ಯೆ ಆಗಿರೋದು ನಿಜ, ಅಲ್ಲಿ ಅವರ ಒಂದು ದೇಹ ಸಿಕ್ಕಿದೆ. ಅದನ್ನು ನೋಡಿದ ಪೊಲೀಸರು ಯಾರ ಮೇಲೆಲ್ಲ ಅನುಮಾನ ಬಂದಿದೆ ಅವ್ರ ಮೇಲೆಲ್ಲ 17 ಜನರು, ಬರೋಬ್ಬರಿ 17 ಜನರು ಈ ಕೇಸ್ನಲ್ಲಿ ಅಕ್ಯೂಸ್ಡ್ ಆಗಿದ್ದಾರೆ. FIR ಆಗತ್ತೆ ಅವರ ಮೇಲೆ. ಮೊದಲು ಶುರುವಲ್ಲಿ ದರ್ಶನ್ ಅವರ ಹೆಸರು ಮೊದಲಿಗಿತ್ತು, ಅಂದ್ರೆ A1 ಆಗಿದ್ರು, ಆರೋಪಿ 1 ಆಗಿದ್ರು, ಈಗ 2 ಆಗಿದ್ದಾರೆ. ತನಿಖಾ ಹಂತದಲ್ಲಿ ಬದಲಾವಣೆಗಳು ಕೆಲವೊಮ್ಮೆ ಆಗ್ತಾ ಇರತ್ತೆ, ಅಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ. ಈ ಮಧ್ಯದಲ್ಲಿ ದರ್ಶನ್ ಅವರು ಶೂಟಿಂಗ್ ಮಾಡಬೇಕು ಅಂತ ಹೇಳಿ ಅವರು ಒಂದಷ್ಟು ಬೇಲ್ ಅಪ್ಲಿಕೇಶನ್ ಅನ್ನ ಮೂವ್ ಮಾಡ್ತಾರೆ. ಬೇಲ್ ಮೊದಲನೇ ಹಂತದಲ್ಲಿ ರಿಜೆಕ್ಟ್ ಆಗತ್ತೆ, ಮತ್ತೆ ಹೈಕೋರ್ಟ್ ಇಂದ ಅವ್ರಿಗೆ ಬೇಲ್ ಆಗತ್ತೆ. ಬೇಲ್ ಆಗಿ ಹೊರಗಡೆ ಇರ್ತಾರೆ. ಸಾಧಾರಣವಾಗಿ ಈ ರೀತಿಯಾಗಿ ಬೇಲ್ ಆಗೋದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಕೆಲವೊಂದು ಈನಿಯಸ್ ಕ್ರೈಮ್ಸ್ ಏನ್ ಹೇಳ್ತಾರೆ, ಒಂದು ಮರ್ಡರ್ ಆಗಿರ್ಬೋದು ಅಥವಾ ರೇಪ್ ಅಂಡ್ ಮರ್ಡರ್ ಇರ್ಬೋದು, ಈ ರೀತಿಯಾದ ಈನಿಯಸ್ ಕ್ರೈಮ್ಸ್, ಆಮೇಲೆ ಮಾರಣಾಂತಿಕ ಹಲ್ಲೆಗಳು ನಡೆದಿರೋ ಅಂತ ಕೇಸ್ಗಳಲ್ಲಿ ಸ್ವಲ್ಪ ಅದೇ ಕೋರ್ಟ್ನಲ್ಲಿ, ಸೆಷನ್ಸ್ ಕೋರ್ಟ್ನಲ್ಲೇ ಬೇಲ್ ಆಗುವಂಥದ್ದು ಸ್ವಲ್ಪ ಕಷ್ಟ. ಅದು ಒಂದು ಹೈಕೋರ್ಟಿಗೆ ಹೋಗಿ ಅಲ್ಲಿ ಬೇಲ್ ಆಗ್ತದೆ. ಸಾಧಾರಣವಾಗಿ ಆಲ್ಮೋಸ್ಟ್ ಆಲ್ ಕೇಸಸ್ ಅಲ್ಲಿ ಆಗತ್ತೆ, ಯಾಕಂದ್ರೆ ಬೇಲ್ ಇಸ್ ಅ ರೈಟ್. ಪ್ರತಿ ಆರೋಪಿಯ ಹಕ್ಕು ಅದು, ಆ ವ್ಯಕ್ತಿಯ ಹಕ್ಕು. ಆ ಹಕ್ಕನ್ನ ಅವರು ಕ್ಲೈಮ್ ಮಾಡಿದ್ರು, ಅವ್ರಿಗೆ ಹೈಕೋರ್ಟ್ ಅಲ್ಲಿ ಬೇಲ್ ಆಯ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ, ನೀವು ಹೆಂಗ್ ತಗೊಳ್ತಿರೋ ಹಂಗಂಗೆ. ಅನ್ಫಾರ್ಚುನೇಟ್ಲಿ ನನ್ನ ಪ್ರಕಾರ ಅದು ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ಬೇಲ್ ಕ್ಯಾನ್ಸಲ್ ಆಗಿರುವಂತದ್ದು ದರ್ಶನ್ ವಿಚಾರದಲ್ಲಿ ಇಟ್ ಈಸ್ ಅನ್ಫಾರ್ಚುನೇಟ್. ಆದ್ರೆ ಯಾವಾಗ ಬೇಲ್ ಕ್ಯಾನ್ಸಲ್ ಆಗತ್ತೆ ಅಂತಂದ್ರೆ ಅದು ಚಾರ್ಜಸ್ ಆಗಿರ್ಲಿಲ್ಲ, ಅಂದ್ರೆ ದೋಷಾರೋಪಗಳು ಜರ್ಜರ ಎದುರು ಅದು ಫೈನಲ್ ಕನ್ಕ್ಲೂಷನ್ಗೆ ಬಂದಿರಲಿಲ್ಲ. ಈ ಒಂದು ಪಾಯಿಂಟ್ ಇಂದ ಆಕ್ಚುಲಿ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿರುವಂತಹ ಸಾಧ್ಯತೆನೇ ಹೆಚ್ಚು. ಯಾಕಂದ್ರೆ ಈ ಚಾರ್ಜಸ್ ಆದ್ಮೇಲೆ ಆಗಿದ್ರೆ, ಇಲ್ಲಿವರೆಗೂ ದರ್ಶನ್ ಅವ್ರು ಏನಾದ್ರು ಜೈಲಲ್ಲೇ ಇದ್ದಿದ್ರೆ ಈಸಿಯಾಗಿ ಅವ್ರಿಗೆ ಬೇಲ್ ಆಗುವ ಎಲ್ಲ ಚಾನ್ಸಸ್ ಇತ್ತು. ಆದ್ರೆ ಅವರು ಯಾವಾಗ ಈ ವಿಚಾರವನ್ನ ಏನ್ ಹೇಳ್ತಾರೆ, ಅವರು ಚಾರ್ಜಸ್ ಆಗುವವರೆಗೂ ಇರದೆ ಮೊದಲೇ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ಕೊಂಡ್ರು. ಅದು ಕೂಡ ಒಂದು ಅವ್ರಿಗೆ ಬೇಲ್ ರಿಜೆಕ್ಟ್ ಆಗಕ್ಕೆ ಮೇನ್ ಕಾರಣ ಆಗೋಯ್ತು. ಸರಿ, ಈಗ ನೆಕ್ಸ್ಟ್ ಏನು ಮೇಡಮ್ ಅಂತ ಕೇಳ್ತೀರಾ. ಏನು ಈ ಚಾರ್ಜಸ್ ಅಂದ್ರೆ? ಚಾರ್ಜಸ್ ಅಂದ್ರೆ ನಮ್ಮ FIR ಅಲ್ಲಿ ಏನೇನು ಹಾಕಿರ್ತಾರೆ ಸೆಕ್ಷನ್ಸ್, ಈ ರೀತಿಯಾದ ಆರೋಪಗಳನ್ನು ಇವರು ಮಾಡಿದಾರಾ ಅನ್ನುವಂತ ಒಂದು ಸೆಕ್ಷನ್ಸ್ ಅನ್ನ ಹಾಕಿ, ಆ ಸೆಕ್ಷನ್ಸ್ ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡ್ತಾರೆ. FSL ರಿಪೋರ್ಟ್ ಇರ್ಬೋದು, ಸ್ಟೇಟ್ಮೆಂಟ್ಸ್ ಇರ್ಬೋದು, ವಿಟ್ನೆಸ್ಗಳದು, ಅವರನ್ನೆಲ್ಲ ಕರೆಸಿ ಅವರನ್ನೆಲ್ಲ ಒಂದು ತನಿಖೆ ಮಾಡುವಂಥದ್ದು. ಇನ್ವೆಸ್ಟಿಗೇಷನ್ ಆಫೀಸರು ಅವರನ್ನೆಲ್ಲ ಕೂರಿಸಿ ವಿಡಿಯೋ ರೆಕಾರ್ಡ್ ಕೂಡ ಆಗತ್ತೆ. ಈಗ ವಿಡಿಯೋ ರೆಕಾರ್ಡಿಂಗ್ ಕೂಡ ಇದೆ, ಮೊದಲು ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಇರಲಿಲ್ಲ. ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಅವರನ್ನ ಸ್ಟೇಷನ್ಗೆ ಕರೆಸಿದಾಗ ಇನ್ವೆಸ್ಟಿಗೇಷನ್ಗೆ ಅಂತ ಅದು ವಿಡಿಯೋ ರೆಕಾರ್ಡ್ ಕೂಡ ಆಗತ್ತೆ. ಆಫ್ಟರ್ ದಟ್, ಅದಾದ್ಮೇಲೆ ವಿಡಿಯೋ ರೆಕಾರ್ಡ್ ಆದ್ಮೇಲೆ ಅದನ್ನೆಲ್ಲ ಕಲೆ ಹಾಕಿ ಪೊಲೀಸ್ನವರು ಒಂದು ಏನೇನು ದೋಷಾರೋಪಣ ಪಟ್ಟಿ ಅಂತ ತಯಾರು ಮಾಡಿ ಅದನ್ನೇ ಚಾರ್ಜಸ್ ಅಂತ ಹೇಳೋದು. ಅದನ್ನ ಜರ್ಜರ ಸಮ್ಮುಖದಲ್ಲಿ ತಗೊಂಡು ಬಂದು ಸಬ್ಮಿಟ್ ಮಾಡ್ತಾರೆ. ಜರ್ಜರು ಅದನ್ನೆಲ್ಲ ಓದಿ ಇದೆಲ್ಲ ನೀವು ಮಾಡಿದೀರಾ ಅಂತ ಕೇಳ್ತಾರೆ. 17 ಜನ ಆರೋಪಿಗಳು,
17 ಜನ ಆರೋಪಿಗಳು ಇಲ್ಲ, ನಾವು ಈ ಆರೋಪಗಳನ್ನ ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದ ತಕ್ಷಣ ಅದು ಇಮಿಡಿಯೇಟ್ ಆಗಿ ಎವಿಡೆನ್ಸ್ಗೆ ಪಾಸ್ ಆಗತ್ತೆ. ಎವಿಡೆನ್ಸ್ ಅಂತ ಹೇಳಿದ್ರೆ ಈಗ ಯಾರೆಲ್ಲ ಇದಕ್ಕೆ ಬಂದು ಸಾಕ್ಷಿಗಳನ್ನ ನೀಡಿದರೆ, ಹೌದು ನಾವು ಅಲ್ಲಿ ಹೋಗುವಾಗ ನಾವು ಗಮನಿಸಿದ್ವಿ, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಪೋಸ್ಟ್ ಮಾರ್ಟಮ್ ಮಾಡಿದವರು ಇರ್ಬೋದು, ಈ ರೀತಿಯಾಗಿ ಎವಿಡೆನ್ಸ್ಗಳು, ಅದ್ರ ಜೊತೆಗೆ ಏನು ನಮ್ಮ ಮೊಬೈಲ್ಗಳಿರ್ಬೋದು, ಅವುಗಳನ್ನೆಲ್ಲ ಅಲ್ಲಿ ಏನೇನು ಸಿಕ್ಕಿದೆ ಎವಿಡೆನ್ಸು ಅದೆಲ್ಲವನ್ನು ಅಲ್ಲಿ ಪರಿಶೀಲನೆಗೆ ಒಳಪಡಿಸಲಾಗತ್ತೆ. ಅಲ್ಲಿ ಪಾಟಿ ಸವಾಲಾಗತ್ತೆ. ಅಂದ್ರೆ ಏನು, ಕಟಕಟೆಯಲ್ಲಿ ಮೊದಲಿಗೆ ಒಬ್ಬೊಬ್ಬ ಯಾರೆಲ್ಲ ನೋಡಿದೀವಿ ಅಂತಾರೆ, ಇನ್ವೆಸ್ಟಿಗೇಷನ್ ಮಾಡಿದೀವಿ ಅಂತಾರೆ, ಅವ್ರನ್ನೆಲ್ಲರನ್ನೂ ಆರೋಪಿ ಪರ ವಕೀಲರು ಕೇಳ್ತಾರೆ ಏನೆಲ್ಲ ಆಗಿದೆ ಅಂತ. 17 ಜನಕ್ಕೆ 17 ಜನ ವಕೀಲರು ಇರ್ಬೋದು, ಅಥವಾ 17 ಜನಕ್ಕೆ ಒಂದು 2-3 ಜನ ವಕೀಲರು ಇರ್ಬೋದು. ಅವ್ರವ್ರಿಗೆ ಏನೇನ್ ಅನ್ಸುತ್ತೆ ಅವ್ರವ್ರ ಕೇಸಲ್ಲಿ, ಈಗ ದರ್ಶನ್ ಅವರ ಕೇಸನ್ನ ಅವರು ಹೇಗ್ ತಗೊಂಡಿರ್ತಾರೆ ಅವರ ವಕೀಲರು, ಅದ್ರ ಪ್ರಕಾರ ಅವರು ಕ್ವಶನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ದರ್ಶನ್ ಅವರು ಇವ್ರಿಗೆ ಏನ್ ಹೇಳಿದ್ದಾರೆ, ಇವರು ಆರೋಪಿ ಅಲ್ಲ ಅಂದ್ರೆ ಇವರು ಯಾವುದೇ ಅಪರಾಧ ಮಾಡಿಲ್ಲ ಅನ್ನೋದಕ್ಕೆ ಏನೆಲ್ಲ ವಿಚಾರಗಳನ್ನ ಅವರ ವಕೀಲರಿಗೆ ಫೀಡ್ ಮಾಡಿರ್ತಾರೆ, ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅಂಡ್ ಈಗ ಮೇನ್ ವಿಚಾರಕ್ಕೆ ಬರೋಣ, ಬೇಲ್. ಈಗ ಬೇಲ್ ಕತೆ ಏನಾಗ್ಬೋದು? ಬೇಲ್ ಕತೆ ಏನಾಗ್ಬೋದಪ್ಪ ಅಂತ ಹೇಳಿದ್ರೆ, ಈಗ ದೋಷಾರೋಪಣಾ ಪಟ್ಟಿ ಕೋರ್ಟ್ ಅಲ್ಲಿ ಸಲ್ಲಿಸಿರೋದ್ರಿಂದ ಈಗ ಯಾವುದೇ ವಿಟ್ನೆಸ್ಗಳನ್ನ, ಯಾವುದೇ ಸಾಕ್ಷಿ ನಾಶಕ್ಕೆ ಅವಕಾಶ ಇರಲ್ಲ. ಆಲ್ರೆಡಿ ಎಲ್ಲ ಕೋರ್ಟಿಗೆ ಸಬ್ಮಿಟ್ ಆಗೋಗಿದೆ. ಇನ್ನು ಹೋಗಿ ಅವರೇನು ಇನ್ಫ್ಲೂಯೆನ್ಸ್ ಮಾಡಲ್ಲ ಅನ್ನುವಂತಹ ನಂಬಿಕೆ ಕೋರ್ಟಿಗೆ ಬಂದ್ರೆ ಅಲ್ಲಿ ಸೆಷನ್ಸ್ ಜಡ್ಜರೇ ಅವ್ರಿಗೆ ಬೇಲ್ ಕೊಡುವ ಸಾಧ್ಯತೆ ಇರುತ್ತೆ. ಆದ್ರೆ ಈ ಕೇಸಲ್ಲಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಬೇಲ್ ಕ್ಯಾನ್ಸಲ್ ಆಗಿರುವಂತಹ ಕಾರಣ ಅಲ್ಲಿ ರಿಜೆಕ್ಟ್ ಆಗುವ ಚಾನ್ಸಸ್ ಆರ್ದೆ, ಇಲ್ಲ ಅಂತ ಹೇಳಲ್ಲ. ಇಲ್ಲ, ಆದ್ರೆ ಡಿಸ್ಕ್ರಿಷನರಿ ಪವರ್ ಜಡ್ಜರ್ ಹತ್ರನೇ ಇರುತ್ತೆ. ಅವ್ರೇನಾದ್ರೂ ಇಲ್ಲ ಇದ್ರಲ್ಲಿ ಕೊಡ್ಬೋದು ಅನ್ಸಿದ್ರೆ ಕೊಡ್ಬೋದು, ಇಲ್ಲ ಅಂತಂದ್ರೆ ರಿಜೆಕ್ಟ್ ಆದ್ರೆ ಹೈಕೋರ್ಟ್ಗೆ ಹೋಗ್ಬೇಕು. ಹೈಕೋರ್ಟ್ ಅಲ್ಲೂ ರಿಜೆಕ್ಟ್ ಆದ್ರೆ ಮತ್ತೆ ಸುಪ್ರೀಂ ಕೋರ್ಟ್ನ ಕದ ತಟ್ಟಿ ಅಲ್ಲಿ ಆದ್ರೂ ಬೇಲ್ ಸಿಗ್ಲಿಕ್ಕೆ ಅವಕಾಶಗಳು ಇದೆಯಾ ಅನ್ನುವಂಥದ್ದನ್ನ ವಕೀಲರು ಹಾಗೂ ದರ್ಶನ್ ಅವರ ಏನ್ ಹೇಳ್ತಾರೆ ಒಂದು ಹೇಳಿಕೆಗಳು ಮತ್ತೆ ಇದೆಲ್ಲನೂ ಅಲ್ಲಿ ಮ್ಯಾಟ್ರ್ ಆಗತ್ತೆ. ಅರೆ ಡಿಸ್ಕ್ರಿಷನರಿ ಪವರ್ ಅಂದ್ರೆ ಅದನ್ನ ತೀರ್ಮಾನಿಸುವಂತಹ ಹಕ್ಕು ನಮ್ಮ ಜಡ್ಜರಿಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು. ಆದ್ರೆ ಸಿಗದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸಿಗದೇ ಇಲ್ಲ ಅನ್ನುವಂಥ ಚಾನ್ಸಸ್ ಒಂದು 5% ಇದ್ರೆ ಸಿಗಬಹುದು ಅನ್ನುವಂಥದ್ದೇ ಒಂದು 90-95% ಇದೆ ಅಂತ ಹೇಳ್ತೀನಿ. ಅಪ್ರೋಚ್ ಮಾಡಬೇಕು. ಇನ್ನು ಅವರ ವಕೀಲರು ಇದನ್ನೆಲ್ಲ ಡಿಸಿಷನ್ ತಗೊಳ್ಬಹುದು. ಸರಿ, ಬೇಲ್ ಸಿಗಲೇ ಇಲ್ಲ ಅಂದ್ರೆ ಏನಾಗತ್ತೆ ಮೇಡಮ್ ಅಂದ್ರೆ, ಈಗಾಗ್ಲೇ ಸುಪ್ರೀಂ ಕೋರ್ಟ್ ಹೇಳಿದೆ ತ್ವರಿತ ಗತಿಯಲ್ಲಿ ಈ ಕೇಸನ್ನ ಮುಗಿಸ್ಬೇಕು ಅಂತ ಹೇಳಿ. 1-1.5 ವರ್ಷದ ಒಳಗೆ ಎಲ್ಲಾ ಎವಿಡೆನ್ಸ್ಗಳು ಮುಗಿದು ಆರ್ಡರ್ಸಿಗೆ ಹೋಗಿ ಜಡ್ಜ್ಮೆಂಟ್ ಬಂದ್ರೆ ಅವರು ನಿರಪರಾಧಿ ಅಂತ ಆದ್ರೆ ಆಚೆ ಬರ್ತಾರೆ, ಅಪರಾಧಿ ಅಂತ ಆದ್ರೆ ವಾಪಸ್ ಅದನ್ನ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಗಮನಿಸ್ಬೇಕಾಗತ್ತೆ. ಆಗ್ಲೂ ಅವರಿಗೆ ಅಪೀಲ್ ಹೋಗುವಂತಹ ಎಲ್ಲಾ ಅವಕಾಶಗಳು ಇರುತ್ತೆ ಅಂತ ಹೇಳ್ತಾ, ದಿಸ್ ಇಸ್ ಟೂ ಅರ್ಲಿ. ಯಾಕಂದ್ರೆ ಇನ್ನೂ ಅವ್ರು ಏನು ಬೇಲ್ ಅಪ್ಲಿಕೇಶನ್ಸ್ ಎಲ್ಲ ಏನು ಮೂವ್ ಮಾಡಿಲ್ಲ, ಯಾವುದೇ ನ್ಯೂಸ್ ನನಗೂ ಸಿಕ್ಕಿಲ್ಲ. ಆದ್ರೆ ಬೇಲ್ ಅಪ್ಲಿಕೇಶನ್ಸ್ ಮೂವ್ ಮಾಡಿದ್ರೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ವಿಡಿಯೋ ಮಾಡೋಣ. ನಿಮ್ಗೆ ಇನ್ನೂ ಏನಾದ್ರೂ ಅನುಮಾನಗಳಿದ್ರೆ ಬೇಲ್ ವಿಚಾರವಾಗಿ ಇರ್ಬೋದು, ಅಥವಾ FIR ಅಂದ್ರೆ ಏನು ಇನ್ನೂ ಏನಾದ್ರು ಡೀಟೈಲ್ ಆಗಬೇಕು, ಅಥವಾ ಚಾರ್ಜಸ್ ಅಂದ್ರೆ ಇನ್ನೂ ಏನಾದ್ರು ಡೀಟೈಲ್ ಆಗಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿರಿ. ನಾನು ಸಾಧ್ಯ ಆದಾಗ ಆ ವಿಚಾರಗಳ ಬಗ್ಗೆ ಮತ್ತಷ್ಟು ಅದ್ರ ಬಗ್ಗೆನೇ ಸೆಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.